ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರು ಕೂಡ ನಮಸ್ಕಾರ. ಆತ್ಮೀಯರೇ, ತಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಶುಭಾಶಯಗಳು. ನೋಡಿ, ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ ತಿಳಿಸ್ತಾ ಇದ್ದಂಗೆ ಶುಭವಾದಂತಹ ಮನೋಸ್ಥಿತಿ, ಶುಭವಾದಂತಹ ಕಲ್ಪನೆಗಳು, ಶುಭವಾದಂತಹ ಆಚರಣೆಗಳು, ಪದ್ಧತಿಗಳು ಇವೆಲ್ಲವೂ ಕೂಡ ಸಂತೋಷವನ್ನು ನೀಡ್ತಾ ಇದೆ. ಹಾಗಾಗಿ ಸುಮಾರು 9 ದಿನಗಳ ಕಾಲ 9 ದೇವತೆಗಳ ಆರಾಧನೆ ಮಾಡಿದ್ದೀವಿ. ಹಾಗಾಗಿ ಒಂದೊಂದು ದಿನಕ್ಕೆ ಒಂದೊಂದು ದೇವತೆಯ ಒಂದು ಸ್ವರೂಪ, ಶಕ್ತಿ, ಅನುಗ್ರಹ, ಒಂದು ಮಂತ್ರ ಶ್ಲೋಕ, ನೈವೇದ್ಯಗಳು ಈ ರೀತಿಯಲ್ಲಿ ತಿಳ್ಕೊಂಡಿರ್ತಕ್ಕಂತಹವು ಕೊನೆಯ ದಿನ. ಹಾಗಾಗಿ ಅಂತ್ಯದಲ್ಲಿ ದೇವಿ ಅಂದರೆ ತ್ರಿದೇವತೆಗಳು, ತ್ರಿಶಕ್ತಿ ದೇವತೆಗಳು ಒಂದಾಗಿ ವಿಜಯವನ್ನು ಸೂಚಿಸುವಂತಹದ್ದು, ದೇವತೆಗಳಿಗೆ ಕೂಡ ಅನುಗ್ರಹವನ್ನು ಕೊಡುವಂತಹದ್ದು, ಅಸುರರನ್ನು ಸಂಹರಿಸಿ ಅವ್ರಿಗೂ ಕೂಡ ಪ್ರಾಣದಾನವನ್ನು ಅನುಗ್ರಹಿಸುವಂತಹ ದೇವತೆ ರಾಜರಾಜೇಶ್ವರಿ ದೇವಿಯಾಗಿ, ಅಂದರೆ ಅಷ್ಟೊಂದು ವಿಜೃಂಭಣೆಯಿಂದ ಕೂಡಿರ್ತಕ್ಕಂಥ ಗಂಭೀರವಾಗಿ ಕಾಣಿಸ್ಕೊಳ್ಳುವಂತಹ ಈ ದೇವತೆ ಕೊನೆಯ ದಿನ ಎಲ್ರಿಗೂ ಕೂಡ ಸರ್ವದಾ ದೋಷಗಳನ್ನು ಹರಿಸಿ ಎಲ್ಲ ರೀತಿಯ ಯೋಗ ಪ್ರಾಪ್ತಿಗಳನ್ನೆಲ್ಲ ಅನುಗ್ರಹಿಸಿ ಪ್ರಾಪ್ತಿಯನ್ನು ನೀಡ್ತಾಳೆ ಈ ದೇವತೆ. ಮತ್ತು ಶ್ರೀಚಕ್ರಕ್ಕೆ ಅಧಿಷ್ಠಾನ ದೇವತೆ. ನೋಡಿ, ಶ್ರೀಚಕ್ರದಲ್ಲಿ ಈ ಒಂದು ದೇವತೆಯ ಒಂದು ಮೂಲಾಧಾರ ಇರಲೇಬೇಕು. ಆ ರೀತಿ ಈ ಒಂದು ಶ್ರೀಚಕ್ರಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ದೇವತೆಯಾಗಿ ಇವತ್ತು ಕಾಣಿಸ್ಕೊತಾಳೆ. ನೋಡಿ, ದೇವಿಯ ರೂಪ 4 ಕೈಗಳನ್ನು ಹೊಂದಿದ್ದು, ಕೈಯಲ್ಲಿ ಸುದರ್ಶನ ಚಕ್ರ, ಗದೆ, ವಿಜಯೋತ್ಸವವಾದ ಶಂಖವನ್ನು ಹಿಡ್ಕೊಂಡಿರ್ತಾಳೆ ಮತ್ತು ಅಭಯ ಹಸ್ತದ ಕಮಲವನ್ನು ಕೂಡ ಹಿಡಿದಿರ್ತಾಳೆ. ಈ ರೀತಿಯ ರೂಪವನ್ನು ತೋರಿಸ್ತಾಳೆ ದೇವಿ. ಇನ್ನು ಹಸಿರು ಬಣ್ಣದ ವಸ್ತ್ರ, ಅಂದರೆ ಹಸಿರು ಅಂದರೆ ನೋಡಿ ಸಮೃದ್ಧಿ, ಹಸಿರು ಬೆಳೆಗಳು. ಹಾಗಾಗಿ ಹಸಿರು ಅನ್ನುವಂತಹದ್ದು ಸಮೃದ್ಧಿಯನ್ನು ಸೂಚಿಸುವಂತಹದ್ದು. ಕೊನೆಯ ದಿನ ಯಾವುದೇ ರೌದ್ರ ಸ್ಥಿತಿಯಲ್ಲಿ ಇಳಿದಿರ ಒಂದು ಸೌಮ್ಯ ಸ್ಥಿತಿಯಲ್ಲಿ ಹಸಿರು ಬಣ್ಣದ ವಸ್ತ್ರದಲ್ಲಿ ದೇವಿ ಕಾಣಿಸ್ಕೊಳ್ತಾಳೆ. ಇನ್ನು ವಾಹನ ನೋಡಿ, ದೇವಿ ಯಾವ ರೀತಿ ಆಸೀನಲಾಗಿರ್ತಾಳೆ ಇವತ್ತು ಅಂತಂದರೆ, ನೋಡಿ ಇವತ್ತು ವಾಹನಕ್ಕಿಂತ ದೇವಿ ಆಸೀನಲಾಗಿರ್ತಕ್ಕಂಥ ಕುಳಿತಿರ್ತಕ್ಕಂಥ ಸ್ಥಾನದ ಒಂದು ಸ್ಥಿತಿ ಹೆಂಗಿರುತ್ತೆ ಅಂತ ನೋಡಿದ್ರೆ, ಕಮಲ ಪದ್ಮದ ಮೇಲೆ ಆಸೀನಲಾಗಿರ್ತಾಳೆ. ಕಮಲ ಪದ್ಮದ ಮೇಲೆ ಆಸೀನಲಾಗಿರ್ತಾರೆ. ವಾಹನ ಏನು ಬೇಕಿರಲ್ಲ ಕೊನೆಯ ದಿನ. ಹಾಗಾಗಿ ಯಾಕೆಂದರೆ ಇವೆಲ್ಲ ಪ್ರಯೋಗ ಮಾಡಬೇಕಾಗಿದ್ರೆ ವಾಹನಗಳು ಬೇಕು. ಇವಾಗ ಅನುಗ್ರಹಿಸುವಾಗ ನೆಮ್ಮದಿಯಾಗಿ ನಿರ್ಮಲವಾಗಿ ಕೂತಿರ್ತಕ್ಕಂಥ ದೇವತೆ. ಹಾಗಾಗಿ ಕಮಲ ಪದ್ಮದ ಮೇಲೆ ಕೂತಿರ್ತಕ್ಕಂತಹ ದೇವತೆ.